ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವರ್ಣ ಬ್ಲೌಸಸ್. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ಇವತ್ತು ನಾನು ದಸರಾ ಹಬ್ಬಕ್ಕೆ ಏನೋ ಟಿಪ್ಸ್ ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ದಸರಾ ಹಬ್ಬ ಅಂದರೆ 9 ದಿನಗಳ ಕಾಲ ನಾವು ಆಚರಿಸ್ತೀವಿ ಹಬ್ಬನ. ಅದಕ್ಕೆ ನಾವು ಪ್ರಕೃತಿಗೆ ತಕ್ಕಂತೆ ಕಲರ್ ಸೀರೆಗಳನ್ನು ಉಟ್ಕೊಳ್ಳೋದು ಒಂದೀಗ ಪದ್ಧತಿ ಶುರುವಾಗಿದೆ. ಪ್ರತಿ ಸ್ಕೂಲ್ಗಳಲ್ಲಾಗಲಿ, ಆಫೀಸಲ್ಲಾಗಲಿ, ಪ್ರತಿಯೊಂದು ಭಜನಾ ಮಂಡಳಿಲಿ, ಪ್ರತಿ ಕಡೆನೂ ಎಲ್ಲ ಕಡೆನೂ ಈ ಥರ ಡ್ರೆಸ್ ಕೋಡ್ ಮಾಡ್ಕೊಂಡಿರ್ತಾರೆ. ಅದಕ್ಕಾಗಿ ನಾನು ಮೊದಲೇ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನಾನು ಶಾಪಿಗೆ ಬರಬೇಕಾದ್ರೆ ಯಾವ ಥರ ಸ್ಯಾರಿ ಉಟ್ಕೊಂಡು ಬರಬೇಕು, ಆ ದಿನ ಯಾವ ಕಲರ್ ಉಟ್ಕೊಂಡು ಬರಬೇಕು, ಅದನ್ನು ಮೊದಲೇ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಅದು ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ನಿಮಗೆಲ್ಲ ತೋರಿಸ್ತೀನಿ ನೋಡಿ. ಅದು ವಿತ್ ರೆಡಿಮೇಡ್ ಬ್ಲೌಸ್ ಜೊತೆಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಡೇ ಏನಿದೆ ಅಂತ ಹೇಳಿ ಕಲರ್ ತೋರಿಸ್ತಾ ಇದ್ದೀನಿ. 9 ಕಲರಲ್ಲಿ ಫಸ್ಟ್ ಡೇ, ಸೆಕೆಂಡ್ ಡೇ ಯಾವ್ಯಾವ ಕಲರ್ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಫಸ್ಟ್ ಡೇ ಯೆಲ್ಲೋ ಕಲರ್, ಹಳದಿ ಕಲರ್ಗೆ ನಾನು ಗ್ರೀನ್ ಬ್ಲೌಸ್ ಈ ರೀತಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ಮಾಡ್ಕೊಳ್ಬೋದು. ನಾನು ಗ್ರೀನ್ ಬ್ಲೌಸ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಗ್ರೀನ್ ಬ್ಲೌಸ್ ಮ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಡಿಸಿ ಇಟ್ಕೊಳ್ಳೋದನ್ನ, ಸ್ಯಾರಿ ಒಳಗೆ ಬ್ಲೌಸ್ ಮಡಿಸಿ ಇಟ್ಕೊಳ್ಳೋದನ್ನ ನಾನು ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು. ತುಂಬ ಈಸಿ ಆಗುತ್ತೆ ನೋಡಿ. ಫಸ್ಟ್ ಡೇ ಯೆಲ್ಲೋ ಕಲರ್ಗೆ ಗ್ರೀನ್ ಬ್ಲೌಸ್ ಸೆಟ್ ಮಾಡಿದ್ದೀನಿ. ಹಾಗೆ ಸೆಕೆಂಡ್ ಡೇ ಗ್ರೀನ್ ಸ್ಯಾರಿಗೆ ನಾನು ಈ ರೀತಿ ಯೆಲ್ಲೋ ಬ್ಲೌಸು ಸೆಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಕಾಂಟ್ರಾಸ್ಟ್ ಕೊಡುತ್ತೆ. ಇದರಲ್ಲಿ ಯೆಲ್ಲೋ ಬಂದಿದೆ, ಸ್ವಲ್ಪ ಬಂದಿದೆ, ಆದರೆ ಗ್ರೀನಿಗೆ, ಬಾಟಲ್ ಗ್ರೀನ್ಗೆ ಯೆಲ್ಲೋ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸೆಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿಮೇಡ್ ಬ್ಲೌಸೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಥರ್ಡ್ ಡೇಗೆ ಗ್ರೇ ಕಲರ್ ಸ್ಯಾರಿ ಇದೆ. ಬೂದು ಬಣ್ಣ ಅಂತ ಹೇಳ್ತೀವಲ್ವ, ಅದು ಗ್ರೇ ಕಲರ್ ಸ್ಯಾರಿ. ಅದಕ್ಕೆ ನಾನು ಈ ರೀತಿಯಾದ ವರ್ಕಿಂದು ಪಿಂಕ್ ಬ್ಲೌಸ್, ಅಂದರೆ ಆನಿಯನ್ ಪಿಂಕ್ ಅಂತ ಏನು ಹೇಳ್ತೀವಲ್ವ, ಆ ಬ್ಲೌಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಬೇರೆ ಬೇರೆ ಸೀರೆಗೂ ಕೂಡ ಹಾಕ್ಬೋದು ಈ ಥರ ಬ್ಲೌಸ್ನ. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ನಂಗೆ ತುಂಬ ಖುಷಿ ಆಗುತ್ತೆ ಈ ಬ್ಲೌಸ್ ಹಾಕೊಳ್ಳೋದಕ್ಕೆ. ಅದೇ ರೀತಿ ಫೋರ್ತ್ ಡೇ ನೋಡಿ, ಆರೆಂಜ್ ಬ್ಲೌಸ್ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಸಿಕ್ಕಿದೆ ಅಂದರೆ ಅದೇ ಸೀರೆನಲ್ಲೇ ನಾನು ಮಾಡಿಸ್ಕೊಂಡಿದ್ದೀನೇನೋ ಅನ್ಬೇಕು. ಆ ರೀತಿ ರೆಡಿಮೇಡ್ ಬ್ಲೌಸ್ ನನಗೆ ಸಿಕ್ಕಿದೆ ನೋಡಿ. ಎಷ್ಟು ಚೆನ್ನಾಗಿ ಅದು ವರ್ಕ್ ಕೂಡ ಅದಕ್ಕೆ ತಕ್ಕಂಗೆ ಸೆಟ್ ಆಗಿದೆ. ಇದು ಶಾರ್ಟ್ ಸ್ಲೀವ್ಸ್ ಇದೆ, ಹಾಗಾಗಿ ಇದಕ್ಕೆ ಏನು ಮಾಡಿದ್ದೀನಿ ನಾನು ಸೆಟ್ ಮಾಡಬೇಕಾದ್ರೆ ಈ ರೀತಿ ಒಂದು ಸ್ವಲ್ಪ ಪಿನ್ ಹಾಕಿ ಇಟ್ಕೊಂಡಿದ್ದೀನಿ. ಸ್ಲೀವ್ಸಿಗೆ ಮತ್ತು ಬಾಟಮ್ಗೆ, ವೇಸ್ಟಿಗೆ ಪಿನ್ ಹಾಕಿದ್ದೀನಿ. ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ತಾ ಇರಲಿಲ್ಲ, ಹಾಗಾಗಿ ಈ ಥರ ಮಾಡಿದ್ದೀನಿ ನೋಡಿ. ಇದು ಸೆಟ್ ಆಗುತ್ತೆ, ಎಷ್ಟು ಚೆನ್ನಾಗಿ ಸೆಟ್ ಆಗ್ತಾ ಇದೆ. ನೀವು ಈ ರೀತಿ ಬ್ಲೌಸ್ ತೊಗೊಂಡ್ರೆ ತುಂಬ ಸ್ಯಾರಿಗೆ ನಾವು ಮ್ಯಾಚ್ ಮಾಡ್ಬೋದು. ಇದೇ ಸೀರೆನಲ್ಲಿ ಬೇರೆ ಬೇರೆ ಕಲರ್ಗಳಿಗೂ ಕೂಡ ನಾವು ಮ್ಯಾಚ್ ಮಾಡ್ಬೋದು ನೋಡಿ. ಪಿನ್ ತೆಗಿತಾ ಇದ್ದೀನಿ. ಪಿನ್ ತೆಗೆದು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಡೇ ಫಿಫ್ತ್ ಡೇ ವೈಟ್ ಸ್ಯಾರಿ ಇದೆ. ನಾವು ವೈಟ್, ಯಾವುದೇ ರೀತಿಯಾದ ವೈಟ್ ಹಾಕ್ಕೊಳ್ಬೋದು. ಅದಕ್ಕೆ ರೆಡ್ಡೇ ಬಂದಿರಬೇಕು ಅಂತ ಏನಿಲ್ಲ. ಸ್ವಲ್ಪ ನಾನು ಎಲ್ಲ ಹೊರಗಡೆ ಡೈಲಿ ಉಟ್ಕೊಳ್ಳೋ ಅಂಥ ಸ್ಯಾರಿನೇ ತೋರಿಸ್ತಾ ಇದ್ದೀನಿ. ಅಂದರೆ ರೇಷ್ಮೆ ಸ್ಯಾರಿ, ದೊಡ್ಡ ಸ್ಯಾರಿ ಉಟ್ಕೊಂಡ್ರೆ ವಾಶ್ ಮಾಡ್ಬೋದು, ಹಾಗೆಲ್ಲ ಆಗ್ಬೋದು, ಹಾಳಾಗ್ಬೋದು. ಅದಕ್ಕೆ ಇದೆಲ್ಲ ನಮಗೆ ಸಿಂಪಲ್, ಫ್ಯಾನ್ಸಿನೂ ಆಯಿತು, ಟ್ರೆಡಿಷನಲ್ ಆಗೂ ಇದೆ, ವಾಶ್ ಕೂಡ ಮಾಡ್ಬೋದು, ಹ್ಯಾಂಡ್ ವಾಶ್ ಕೂಡ ಮಾಡ್ಬೋದು. ಇದಕ್ಕೆ ನಾನು ಈ ರೀತಿ ರೆಡ್ ಕಲರ್ ಬ್ಲೌಸನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಲ್ಟಿ ಕಲರ್ ರೆಡ್. ಇದು ಬೇರೆ ಸ್ಯಾರಿಗೂ ಹಾಕ್ಬೋದು. ಇದಕ್ಕೆ ಸ್ಲೀವ್ ಕೂಡ ನಾನು ಇವಾಗ ನೆಕ್ಸ್ಟ್ ಅಟ್ಯಾಚ್ ಮಾಡಿಸ್ಕೋಬೇಕು. ಫಿಟ್ಟಿಂಗ್ ಮಾಡಿಸ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿಸಿ ಹಾಕ್ಕೊಳ್ಬೇಕಾಗಿದೆ. ಸಿಕ್ಸ್ತ್ ಡೇ ರೆಡ್ ಕಲರ್. ತುಂಬ ಖುಷಿಯಾಗತ್ತೆ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ. ನಮಗೆ ತಕ್ಷಣ ಸಿಗುತ್ತೆ. ಪ್ರತಿದಿನ ನಾವು ಇಡೀ ದಿನ ವರ್ಕಲ್ಲಿ ಇರ್ತೀವಿ, ಮಾರನೇ ದಿನ ಉಟ್ಕೊಳ್ಬೇಕು ಅಂದಾಗ ಹುಡ್ಕೊಳ್ತಾ ಕುತ್ಕೋಬೇಕು. ಅದ್ರ ಬದಲು ಈ ರೀತಿ ಆಫೀಸ್ಗೆ ಹೋಗಬೇಕಾದ್ರೆ, ಟೀಚರ್ಸ್ ಆಗಲಿ, ಯಾವುದೇ ಪ್ರೊಫೆಷನ್ ಇರಲಿ, ಅದಕ್ಕೆ ನಾವು ಈ ರೀತಿ ಸೆಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸೂಪರಾಗಿ ಕಾಣುತ್ತೆ. ಈ ರೆಡ್ಗೆ ಗ್ರೀನ್ ಸ್ವಲ್ಪ ಬಾರ್ಡ್ರ್ ಬಂದಿದೆ. ನಾವು ಬೇರೆ ಕಲರ್ ಕೂಡ ಹಾಕ್ಬೋದು, ಗೋಲ್ಡ್ ಕೂಡ ಹಾಕ್ಬೋದು, ಅಥವಾ ರೆಡ್ಡೇ ಹಾಕ್ಬೋದು, ವೈಟ್ ಹಾಕ್ಬೋದು. ಬಟ್ ನಾನು ಗ್ರೀನ್ ಇಟ್ಕೊಂಡಿದ್ದೀನಿ. ಇನ್ನೂ ಬೇರೆ ಸೀರೆನೂ ಇದೆ, ಹಾಗಾಗಿ ಗ್ರೀನ್ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ, ಇವಾಗ ಇನ್ನೂ ಸೂಪರ್ ಆಗಿದೆ ಈ ಸೀರೆಗಳಿಗೆ ಬ್ಲೌಸ್ ಮ್ಯಾಚಿಂಗು. 7th ಡೇ ಬ್ಲೂ ಕಲರ್ ಸ್ಯಾರಿ ಇದೆ. ಇದಕ್ಕೆ ಆ್ಯಕ್ಚುಲಿ ಪಿಂಕ್ ಬ್ಲೌಸ್ ಬಂದಿರೋದು, ಬಟ್ ನಾನು ಆ ಬ್ಲೌಸನ್ನು ರೆಡಿ ಮಾಡ್ಕೊಂಡಿಲ್ಲ.
ಇದಕ್ಕೆ ನಾನು ನಮಗೆ ನ್ಯೂ ಸ್ಟಾಕ್ ಬಂದಿರೋ ಅಂಥ ಹೈ ನೆಕ್ ಬ್ಲೌಸ್, ಈ ಬ್ಲೌಸನ್ನು ಸೆಟ್ ಮಾಡಿದ್ದೀನಿ ನೋಡಿ. ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಬ್ಲೂಗೆ ಕಾಂಟ್ರಾಸ್ಟ್ ಕೊಡ್ತಾ ಇದೆ, ಬಾರ್ಡರ್ ಕೂಡ ಸ್ವಲ್ಪ ನಿಯರೆಸ್ಟೇ ಬಂದಿದೆ, ಸಖತ್ತಾಗಿ ಕಾಣುತ್ತೆ, ಖುಷಿ ಆಗುತ್ತೆ ಈ ರೀತಿ ಬಟ್ಟೆಗಳನ್ನು ಹಾಕೊಳ್ಳೋದಕ್ಕೆ. ಇದೇ ಬ್ಲೌಸು ಇನ್ನೂ ಒಂದು ಸ್ಯಾರಿಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. 8ನೇ ದಿನ 8th ಡೇ ಪಿಂಕ್ ಕಲರ್ ಇದೆ, ಅಂದರೆ ಗುಲಾಬಿ ಬಣ್ಣ ಇದೆ, ಅದಕ್ಕೆ ಪರ್ಪಲ್ ಬಾರ್ಡ್ರ್ ಬಂದಿದೆ, ಸಣ್ಣದಾಗಿ ಪರ್ಪಲ್ ಬಾರ್ಡ್ರ್ ಬಂದಿದೆ. ಈ ಸೀರೆ ಎಲ್ಲ ಸಿಂಪಲ್ ಆಗಿದೆ, ನಾವು ರೆಗ್ಯುಲರ್ ಫುಲ್ ಡೇ ಉಟ್ಕೊಂಡ್ರು ಕೂಡ ಇದು ನಮಗೆ ಏನು ಹೆವಿ ಅನಿಸಲ್ಲ, ಸೆಕೆ ಆಗಲ್ಲ. ಈ ಸ್ಯಾರಿಗೆ ನಾವು ಈ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಬೋದು. ಅದೇ ರೀತಿ ಈ ಪರ್ಪಲ್ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಬೋದು. ಬಾರ್ಡ್ರ್ ಬಂದಿದೆ, ಇದೇ ರೀತಿ ಮತ್ತೆ ಹಾಕೊಳ್ಳೋಕ್ಕಿಂತ ಆ ಥರ ಮಲ್ಟಿ ಕಲರ್ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿದೆ, ನನಗೆ ಮಾಡಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಲಾಸ್ಟ್ 9th ಡೇ ನೇರಳೆ ಬಣ್ಣ ಅಂದರೆ ಪರ್ಪಲ್ ಸ್ಯಾರಿಗೆ ನಾನು ಇದಕ್ಕೆ ಬೇರೆ ಬ್ಲೌಸ್ ಕೂಡ ಮ್ಯಾಚ್ ಮಾಡ್ಕೊಳ್ತೀನಿ. ಡಿಸ್ಟಂಪರ್ ಗ್ರೀನು ಈ ಕಲರ್ ಕೂಡ ನಾನು ಮ್ಯಾಚ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ಈಗ ಈ ಬ್ಲೌಸ್ ಇಟ್ಕೊಂಡಿದ್ದೀನಿ. ಆಲ್ಟರ್ನೇಟಿವ್ ನಾವು ಯಾವುದನ್ನಾದ್ರೂ ಮ್ಯಾಚ್ ಮಾಡ್ಕೊಳ್ಬೋದು. ಒಂದಲ್ಲ ಒಂದು ಬ್ಲೌಸನ್ನ ಮ್ಯಾಚ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಇದೆಲ್ಲ ಸ್ಯಾರಿ ಕೂಡ ನಾವು ರೆಗ್ಯುಲರ್ ಯೂಸ್ ಮಾಡ್ಕೊಳ್ಬೋದು. ವಾಶ್ ಮಾಡಿದ್ರು ಕೂಡ ನಮಗೆ ಇದು ಏನು ಹಾಳಾಗೋದಿಲ್ಲ, ಡ್ರೈ ಕ್ಲೀನ್ ಕೊಡಬೇಕು ಆ ಥರ ಏನೂ ಇರೋದಿಲ್ಲ. ದೊಡ್ಡ ಸ್ಯಾರಿ ಉಡೋಕ್ಕಿಂತ ಹಬ್ಬನೂ ಆಯಿತು, ಸೆಲೆಬ್ರೇಷನ್ ಮಾಡ್ದಂಗೂ ಆಯಿತು, ಹಾಗೆ ಗ್ರ್ಯಾಂಡಾಗಿ ಕಾಣುತ್ತೆ. ದೇವಸ್ಥಾನಗಳಿಗೆ ಉಟ್ಕೊಂಡು ಹೋಗೋಕ್ಕೆ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿರುತ್ತೆ. ಖುಷಿಯಾಗಿ ಹಬ್ಬನ ಆಚರಿಸ್ಬೋದು. ನೀವು ಕೂಡ ಈ ಥರ ಸೆಟ್ ಮಾಡಿ ಇಟ್ಕೊಳ್ಳಿ. 9 ದಿನಕ್ಕೆ 9 ಕಲರ್ ಸ್ಯಾರಿನ ನಿಮ್ಮ ಹತ್ರ ಯಾವುದು ಮ್ಯಾಚ್ ಆಗುತ್ತೆ ಆ ಸ್ಯಾರಿನ ರೆಡಿ ಮಾಡಿ ಇಟ್ಕೊಳ್ಳಿ. ಬ್ಲೌಸ್ ಕೂಡ ಸೆಟ್ ಮಾಡ್ಕೊಳ್ಬೋದು. ನಮ್ಮಲ್ಲಿ ರೆಡಿಮೇಡ್ ಬ್ಲೌಸ್ ಸಿಗುತ್ತೆ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಬ್ಲೌಸ್ಗಳು ಸಿಗೋದ್ರಿಂದ ಈಸಿಯಾಗಿ ನೀವು ಸ್ಯಾರಿ ವೇರ್ ಮಾಡ್ಬೋದು. ತುಂಬ ದಿನದಿಂದ ಉಟ್ಕೊಂಡೇ ಇರಲ್ಲ, ಹಾಗೆ ಎತ್ತಿಟ್ಟಿರ್ತೀವಿ ಬ್ಲೌಸ್ ಇಲ್ಲ ಅಂತ. ಈ ಟೈಮ್ ನಮಗೆ ಚೆನ್ನಾಗಿದೆ, ಈ ಟೈಮ್ ಆಪರ್ಚುನಿಟಿ ನಾವು ಇದನ್ನು ಯೂಸ್ ಮಾಡಿಕೊಂಡು ಉಟ್ಕೊಳ್ಬೋದು. ತುಂಬ ಜನ ಸ್ಯಾರಿ ಫೋಟೋ ಕಳಿಸ್ತಾ ಇರ್ತೀರಾ, ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡಿ ಕೊಡಿ ಅಂತ ಹೇಳಿ. ಆದರೆ ನಾವು ಮ್ಯಾಚ್ ಮಾಡಿಕೊಡೋದಕ್ಕಿಂತ ನೀವೇ ವಿಡಿಯೋ ನೋಡಿ ಬ್ಲೌಸ್ಗಳನ್ನು ಮ್ಯಾಚ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹತ್ತಿರ ಇದ್ದರೆ ಶಾಪಿಗೆ ವಿಸಿಟ್ ಮಾಡ್ಬೋದು, ಆಲ್ಟ್ರೇಷನ್ ಕೂಡ ಇರುತ್ತೆ, ನಿಮಗೆ ಈಸಿಯಾಗಿ ವೇರ್ ಮಾಡ್ಬೋದು. ಎಲ್ಲರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಹ್ಯಾಪಿ ದಸರಾ. ಇದೇ ರೀತಿ ಎಲ್ಲರೂ ಸೀರೆಗಳಿಗೆ ಬ್ಲೌಸ್ಗಳನ್ನು ಮ್ಯಾಚ್ ಮಾಡಿಕೊಂಡು ಆಫೀಸು, ಸ್ಕೂಲ್ಗಳಲ್ಲಿ, ಮನೆಯಲ್ಲಿ ಎಲ್ಲ ಕಡೆನೂ ಹಬ್ಬನ ಸೆಲೆಬ್ರೇಟ್ ಮಾಡಿ, ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ. ಇಷ್ಟೋ ತನಕ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.